ಬಿಡದಿಯ ಉಪನಗರ ನಿರ್ಮಾಣ ಯೋಜನೆ ಕೈಬಿಡುವಂತೆ ಒತ್ತಾಯಿಸಿ ಬಿಜೆಪಿ ನೇತೃತ್ವದಲ್ಲಿ ಪಾದಯಾತ್ರೆ ಆಯೋಜಿಸಲಾಗಿದೆ ಎಂದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಹೇಳಿದ್ದಾರೆ. ಟೌನ್ಶಿಪ್ ಯೋಜನೆಗೆ ರೈತರ ಜಮೀನನ್ನು ಒತ್ತಾಯಪೂರ್ವಕವಾಗಿ ಪಡೆಯುವುದಿಲ್ಲ ಎಂದು ಹೇಳುತ್ತಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೂಸ್ವಾಧೀನಕ್ಕೆ 2ನೇ ಅಧಿಸೂಚನೆ ಹೊರಡಿಸಿದ್ದಾರೆ. ರೈತರ ಫಲವತ್ತಾದ ಭೂಮಿಯನ್ನು ಉಪನಗರ ಯೋಜನೆಗೆ ಪಡೆಯಬಾರದು, ಸರ್ಕಾರದ ವಶದಲ್ಲಿರುವ ಜಮೀನಿನಲ್ಲೇ ಅಗತ್ಯವಾದರೆ ಉಪನಗರ ನಿರ್ಮಿಸಲಿ. ಪಾದಯಾತ್ರೆ ವಿಚಾರದಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳನ್ನು ಒಂದೇ ಧ್ವನಿಯಾಗಿದೆ. ಉದ್ದೇಶ ಮತ್ತು ಗುರಿ ಕೂಡ ಒಂದೇ. ಜೆಡಿಎಸ್ ಜುಲೈ 31ರಿಂದ ಆಗಸ್ಟ್ 1ರವರೆಗೂ ಪಾದಯಾತ್ರೆ ಘೋಷಣೆ ಮಾಡಿರುವುದಕ್ಕೆ ಬಿಜೆಪಿಯಿಂದ ಯಾವುದೇ ತಕರಾರಿಲ್ಲ. ಒಮ್ಮತದ ಪಾದಯಾತ್ರೆ ನಡೆಸುವ ಕುರಿತು ಜೆಡಿಎಸ್ ನಾಯಕರ ಜೊತೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಸೇರಿದಂತೆ ಮುಖಂಡರು ಚರ್ಚೆ ನಡೆಸುತ್ತಿದ್ದಾರೆ ಎಂದರು. ಈ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಕೂಡಲೇ ಕೈ ಬಿಡಬೇಕು. ಸರ್ಕಾರಿ ಭೂಮಿಯನ್ನು ತೆಗೆದುಕೊಂಡು ನೀವು ಮಾಡಿ, ನಮ್ದು ಯಾವುದೇ ತಕರಾರಿಲ್ಲ ಟೌನ್ಶಿಪ್ ಮಾಡೋದ್ರ ಬಗ್ಗೆ. ನೀವು ಸರ್ಕಾರದ ಭೂಮಿಯಲ್ಲಿ ಮಾಡಿ, ಆದ್ರೆ ರೈತರ ಭೂಮಿಯನ್ನ, ಉಳುವ ಭೂಮಿಯನ್ನ, ಬೆಳೆಯುವ ಭೂಮಿಯನ್ನ ಅದನ್ನ ನಾಶ ಮಾಡಿಬಿಟ್ಟು ಟೌನ್ಶಿಪ್ ಮಾಡೋದೇನಿದೆ, ಇದು ರೈತರ ಸಮಾಧಿಯ ಮೇಲೆ ನಗರ ನಿರ್ಮಾಣ ಮಾಡದಂತ ಯೋಜನೆ ಆಗುತ್ತೆ.